ಹಲೋ ಎವ್ರಿವನ್, ಮೈ ನೇಮ್ ಇಸ್ ಇರ್ಫಾನ್. ಐ ಎಮ್ ಎ ಮ್ಯಾಥ್ಸ್ ಲೆಕ್ಚರರ್. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸೊ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಫಸ್ಟ್ ಇಯರ್ ಫೈನಲ್ ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೆ ಅಂತೇಳಿ, ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಿಲ್ಲ. ಯಾಕಂದರೆ ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಕಾಲೇಜಿಗೆ ಬಿಟ್ಟಿದ್ದು. ಯಾಕಂದರೆ ನಿಮಗೆ ಕ್ವಶನ್ ಪೇಪರು ಕಾಲೇಜೇ ಸೆಟ್ ಮಾಡ್ತಿದ್ದಕ್ಕೋಸ್ಕರ ಸೊ ಅವರು ಯಾವಾಗ ಎಕ್ಸಾಮ್ ಇಡ್ತಾರೆ ಹೇಳಕ್ಕೆ ಬರಲ್ಲ. ಓಕೆ, ಅದು ನಿಮ್ಮ ಕಾಲೇಜವರು ಡಿಸೈಡ್ ಮಾಡ್ತಾರೆ ಯಾವಾಗ. ಆಲ್ಮೋಸ್ಟ್ ಈಗ ಹೇಳಿರ್ತಾರೆ ನಿಮ್ಮ ಕಾಲೇಜವರು. ಕೆಲವೊಬ್ರು ಹೇಳ್ತಿದ್ರು ನನಗೆ ಫೆಬ್ರವರಿ 12ಇಂದ ಸ್ಟಾರ್ಟ್ ಆಗ್ತವೆ ಸರ್, ಕೆಲವೊಬ್ರು ಫೆಬ್ರವರಿ 14ಇಂದ ಸ್ಟಾರ್ಟ್ ಆಗ್ತಾವೆ ಸರ್, ಕೆಲವೊಬ್ರು ಫೆಬ್ರವರಿ 16ಇಂದ ಸ್ಟಾರ್ಟ್ ಆಗ್ತಾವೆ ಸರ್ ಅಂತ ಹೇಳ್ತಿದ್ರು. ಓಕೆ, ಅದಕ್ಕೋಸ್ಕರ ಸೊ ನಿಮ್ಗೆ ಏನು ಜಾಸ್ತಿ ದಿವಸ ಇಲ್ಲ, 10 ದಿವಸ ಅಂದರೆ 8 ದಿವಸ ಇರ್ಬೋದು ಹಬ್ಬ ಅಂದರೆ. ಅದಕ್ಕೋಸ್ಕರ ನಿಮಗೆ ಕಮ್ಮಿ ಸಮಯ ಇದೆ. ಸೊ ನೀವು ಚೆನ್ನಾಗಿ ಓದಿ. ಓಕೆ, ಸೊ ಚೆನ್ನಾಗಿ ಓದಿ ಅಂದರೆ ನಾನು ಸೊ ಇವೆಲ್ಲ ಇಷ್ಟು ದಿವಸ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಸೊ ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿದರೆ ಸೊ ಈಸಿಯಾಗಿ ಔಟ್ ಆಫ್ 40 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ನಾನು ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಚಾಪ್ಟರ್ ವೈಸ್ ಸಪ್ರೇಟ್ ಆಗಿ ಅಂದರೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಓಕೆ, ಸೊ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಅಂದರೆ ಹೆಂಗೆ ಸರ್ ಅಂದರೆ, ಸೊ ಈಗ ಸೆಟ್ಸಿಂದ ಯಾವ್ಯಾವ ಥರದ ಕ್ವಶನ್ಸ್ ಕೇಳ್ತಾರೆ. ಸೊ ನಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಒಂದು MCQ ಕ್ವಶನ್ ಕೇಳ್ತಾರೆ. ಸೊ ಈ ಥರದ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಆಗಿದೆ. ಇದೇ ಥರ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಓಕೆ, ಅದೇ ಥರ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸು, ಅದೇ ಥರ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಪರ್ಮುಟೇಷನ್ಸ್ ಕಾಂಪ್ಲೆಕ್ಸ್ ಎಲ್ಲ ಚಾಪ್ಟರ್ಸ್ದು ಸೊ ನಮಗೆ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಯಾರೆಲ್ಲ ವೀಡಿಯೋಸ್ನ ನೋಡಿದ್ದೀರಾ, ಓಕೆ, ಅದು ವೆಲ್ ಆ್ಯಂಡ್ ಗುಡ್. ಸೊ ಯಾರು ನೋಡಿದ್ದೀರಾ ಅವ್ರೇನು ಮಾಡಿ ಇನ್ನೊಂದ್ಸಲ ರಿವೈಸ್ ಮಾಡಿ. ಓಕೆ, ಯಾರು ನೋಡಿಲ್ಲ ಅವ್ರು ಇನ್ನೂ ಟೈಮ್ ಇದೆ. ಸೊ ನೀವು ನೋಡಿಕೊಂಡು ಪ್ರತಿಯೊಂದು ಚಾಪ್ಟರ್ನ ನೋಡಿಕೊಂಡು ಸೊ ನೀಟಾಗಿ ಅರ್ಥ ಮಾಡಿಕೊಂಡು ಇವಾಗ ಎಕ್ಸಾಮ್ ಬರೀರಿ. ನಾನು ಮಾಡಿಸಿದ ಕ್ವಶನ್ಸ್ ಅಷ್ಟೇ ಮಾಡಿದ್ರೆ ಸೊ ನಿಮಗೆ ಔಟ್ ಆಫ್ 40 ಪಕ್ಕ ಬರುತ್ತೆ. ಸೊ ಅದಕ್ಕೋಸ್ಕರ ಸೊ ಕ್ವಶನ್ಸ್ನ ಅರ್ಥ ಮಾಡಿಕೊಂಡು ನೀಟಾಗಿ ಸಾಲ್ವ್ ಮಾಡಿ. ಓಕೆ, ಸೊ ಅದು ಪ್ರತಿಯೊಂದು ಚಾಪ್ಟರ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡಿ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ವಿತ್ PDF ನೋಟ್ಸು ಹಾಕಿರ್ತೀನಿ. PDF ನೋಟ್ಸು ಇರುತ್ತೆ ಅದರಲ್ಲೇ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ನಾನು ಈ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದೆ ಅಲ್ಲದೆ ಸೊ ನಿಮ್ಗೆ ಏನು ಮಾಡ್ತಿದ್ದೀನಿ ಅಂದರೆ, ನಿಮಗೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿದಾರ್ದೆ ನಿಮಗೆ ಕ್ವಶನ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡ್ತೀವಿ. ಈಗ ಸಪೋಸ್ MCQಸಿಂದ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ. ಸೊ ಓಕೆ, ಯಾವ್ಯಾವ ಥರದ್ದು ಎಲ್ಲ ಕ್ವಶನ್ಸು ನಾನು ಪ್ಲೇ ಲಿಸ್ಟ್ ರೆಡಿ ಮಾಡಿ ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿ. ಅದೇ ಥರ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಥರದ್ದು ಕೇಳ್ತಾರೆ, ಅದೇ 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಥರದ್ದು ಯಾವ್ಯಾವ ಚಾಪ್ಟರಿಂದ ಕೇಳ್ತಾರೆ ಅವೆಲ್ಲ ಪ್ಲೇ ಲಿಸ್ಟು, ಮತ್ತು 5 ಮಾರ್ಕ್ಸು, 6 ಮಾರ್ಕ್ಸು, 4 ಮಾರ್ಕ್ಸು ಇವೆಲ್ಲ ಪ್ಲೇ ಲಿಸ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇನ್ನೊಂದು ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ ಇದೆ ನೋಡಿ. ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ 3 ಮಾಡಲ್ ಕ್ವಶನ್ ಪೇಪರ್ಸು ನಾನು ಸಾಲ್ವ್ ಮಾಡಿದ್ದೀನಿ. 3 ಮಾಡಲ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿದ್ದೀನಿ. ಅದ್ರದ್ದು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರದ್ದು PDF ನೋಟ್ಸು ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಸರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಸರ್ ನನ್ನ ಪ್ರಕಾರ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಅಂದರೆ, ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ ನೋಡಿ. ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಇರುತ್ತಲ್ಲ ಅದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಆಲ್ಮೋಸ್ಟು. ಓಕೆ, ಸೊ ಅದಕ್ಕೋಸ್ಕರ ಯಾಕಂದರೆ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 3 ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವಾಗ ಕೊಡ್ತಾರೆ ಅಂದರೆ, ಸೊ ನನ್ನ ಪ್ರಕಾರ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ದು ಕ್ವಶನ್ ಪೇಪರ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಆಗುತ್ತೆ. ಅದಕ್ಕೆ ನಮ್ಗೆ ಕೆಲವೊಬ್ರು ಗೊತ್ತಿಲ್ಲ. ಸೊ ನಮ್ಮ ಕಾಲೇಜ್ ಅಂತೂ ಫೆಬ್ರವರಿ 14 ಇಟ್ಟಿದ್ದಾರೆ. ಓಕೆ, ಮ್ಯಾಥ್ಸ್ ಎಕ್ಸಾಮು. ಓಕೆ, ಬೇರೆ ಕಾಲೇಜ್ದವ್ರದ್ದು ಗೊತ್ತಿಲ್ಲ ನನಗೆ. ಓಕೆ, ಬೇರೆ ಕಾಲೇಜು ಅವ್ರವ್ರ ಟೈಮ್ ತಗೊಂಡೆ ಅವ್ರು ಇಟ್ಟಿದ್ದಾರೆ. ಸೊ ಟೋಟಲ್ ಆಗಿ 28ವರೆಗೆ ನಿಮಗೆ ಫೈನಲ್ ಎಕ್ಸಾಮ್ ಮುಗಿಯುತ್ತೆ ಫಸ್ಟ್ ಇಯರ್ದು. ಆ್ಯಂಡ್ ರಿಸಲ್ಟ್ ಯಾವಾಗ ತನಕ ಕೊಡ್ತಾರೆ ಅಂದರೆ, ರಿಸಲ್ಟ್ ನಮಗೆ 20 ಮಾರ್ಚ್ 20ವರೆಗೆ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ ಫೈನಲ್ ಎಕ್ಸಾಮ್ಸು. ಓಕೆ, ಸೊ ಅದಕ್ಕೋಸ್ಕರ ನೀವು ನಾನು ಮಾಡಿಸಿದ ಕ್ವಶನ್ಸ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸೊ ಸಾಲ್ವ್ ಮಾಡಿದರೆ ಔಟ್ ಆಫ್ 40 ಪಕ್ಕ ತೊಗೊಳ್ತೀರಾ. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು ಸೊ ಮಚ್.